ಅಂಬರೀಷ್ ಅವರು ತೀರೋಗಿದ್ದಾಗ ಅದೇ ವಾರದಲ್ಲಿ 3 ಇನ್ಸಿಡೆಂಟ್ಸ್ ಆಗತ್ತೆ. ಹೋ ಹೋ ಒಂದು ಅಲ್ಲಿ ಮದ್ದೂರ್ ಹತ್ರ ಒಂದು ಶುಗರ್ ಫ್ಯಾಕ್ಟರಿದು ಬಾಯ್ಲರ್ ಬ್ಲಾಸ್ಟ್ ಆಗತ್ತೆ. ಹೋ ಸೊ ಅದರಿಂದ ಎಲ್ಲ ಕೆಮಿಕಲ್ ಎಲ್ಲ ಈ ಕಾವೇರಿ ಇದಕ್ಕೆ ನೀರು ಡ್ರಿಂಕಿಂಗ್ ವಾಟರ್, ಬೆಂಗಳೂರು ಡ್ರಿಂಕಿಂಗ್ ವಾಟರ್ ಸೇರತ್ತೆ ಅಂತ ತುಂಬಾ ಇದಿತ್ತು. ಹೋ ಸೊ ಅವ್ರ ಫೈರ್ ಫೈಟಿಂಗ್ ಹೋಗಿ ನಾವೆಲ್ಲ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕಿ ಅದನ್ನು ನಿಲ್ಲಿಸಿ ಹೋ ಸ್ವಲ್ಪ ರೈತರು ಪ್ರೊಟೆಸ್ಟ್ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಕಂಟ್ರೋಲ್ ಮಾಡಿ ನಾವು ಬಂದ ಕೂಡಲೇ ನೆಕ್ಸ್ಟ್ ಡೇ ಸ್ಕೂಲ್ ಪಾಪ ಒಂದು ಬಸ್ಸಲ್ಲಿ ಪಾಂಡವಪುರ ಹತ್ರ ಒಂದು ಬಸ್ಸು ನಾಲೆಗೆ ಕೆನಾಲ್ ಬಿದ್ದು. ಅಲ್ಲಿ ಬಿದ್ದು, ನಾಲೆದಲ್ಲಿ ಬಿದ್ದು ಒಂದು 25 ಮೆಂಬರ್ಸ್ ಏನೋ ತೀರೋಗ್ತಾರೆ ಮಕ್ಕಳು. ಅದು ತುಂಬಾ ಅಂದ್ರೆ ಏನಂದ್ರೆ ತುಂಬಾ ಇದರ ದುಃಖದಲ್ಲಿ ಇರ್ತಾರೆ ಪೇರೆಂಟ್ಸ್. ಅದೇ ಸೇಮ್ ಟೈಮ್ ನಮ್ಮ ಪ್ರೊಸೀಜರ್ಸ್ ಪೋಸ್ಟ್ ಮಾರ್ಟಮು ಅದೇ ಇಲ್ಲ. ಸೊ ನಮ್ಮ ಸೀನಿಯರ್ಸ್ ಗೈಡೆನ್ಸ್ ಅಲ್ಲಿ ನಾವು ಅಲ್ಲೇ ಪೋಸ್ಟ್ ಮಾರ್ಟಮ್ ಒಂದು ಟೆಂಟ್ ತರ ಹಾಕಿ ಅಲ್ಲೇ ಪೋಸ್ಟ್ ಸ್ಪಾಟ್ ಮಾರ್ಟಮ್ ಅಲ್ಲೇ ಮಾಡಿದ್ದು. ಸ್ಪಾಟ್ ಅಲ್ಲೇ ಡಾಕ್ಟರ್ಸ್ ಎಲ್ಲ ಕರೆದು ಟೀಮ್ಸ್ ಎಲ್ಲ ಕರೆದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹ್ಯಾಂಡ್ ಓವರ್ ಮಾಡಿ. ಹೋ ಸೊ ಅದಾದ ನಂತರ ನೆಕ್ಸ್ಟ್ 1 ಡೇ ಗ್ಯಾಪ್ ಆದ ನಂತರ ಈ ನ್ಯೂಸ್ ಬರುತ್ತೆ ಹೋ. ಅಂಬರೀಷ್ ಅವರು ತೀರೋಗಿದ್ರು ಅಂತ. ಸೊ ಮೇನ್ ಆಗಿ ನಮ್ಗೆ ಕ್ರೌಡ್ ಕಂಟ್ರೋಲ್ ಅಗೇನ್ ನೀವು ಹೇಳ್ದಂಗೆ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಕ್ರೌಡ್ ಕಂಟ್ರೋಲ್. ಅಂದ್ರೆ ಈಗ ಫ್ಯೂಚರ್ ನನ್ನ ಪ್ರಕಾರ ಭವಿಷ್ಯದಲ್ಲಿ ಯಾವ ದೊಡ್ಡ ಈವೆಂಟ್ ಇದ್ರೂ ಕೂಡ ಪೊಲೀಸ್ನವರು ತುಂಬಾ ಕ್ಲೀನ್ ಆಗಿ ವರ್ಕ್ Plan ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ ನಂತರ ಪರ್ಮಿಷನ್ ಕೊಡಬೇಕು. ಹೋ ಇಲ್ಲ ಅಂದ್ರೆ ಈ ತರ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗೇ ಆಗತ್ತೆ. ನಮ್ಗೆ ಅದು ನಮ್ಗೆ ಅಲ್ಲಿ ಸೇವ್ ಮಾಡಿದ್ದು ಬ್ಯಾರಿಕೇಡ್ಸ್ ಅಂತಾನೆ ಹೇಳ್ಬೋದು. ಒಬ್ರು ಆಲ್ಮೋಸ್ಟ್ ನಾವು ಒಂದು 400-500 ಮೀಟರ್ಸ್ ಬ್ಯಾರಿಕೇಡ್ ಗ್ಯಾಂಗ್ ವೇ ಹಾಕಿದೀವಿ. ಹೋ